ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಆಂಧ್ರ ಸ್ಟೈಲ್ ಟೊಮ್ಯಾಟೊ ಉಪ್ಪಿನಕಾಯಿ ಆರ್ ಟೊಮ್ಯಾಟೊ ನಿಲುವ ಪಚ್ಚಡಿ ಅಂತ ಕರೀತಾರೆ, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 kg ಟೊಮ್ಯಾಟೊನ ತೊಗೊಂಡಿದ್ದೀನಿ. ಇದು ನಾಟಿದಲ್ಲ, ಫಾರಮ್ದು. ನಿಮಗೆ ಯಾವ್ದು ಅವೈಲಬಲ್ ಇದೆಯೋ ಅದನ್ನು ತೊಗೊಂಡ್ರೂ ನಡೆಯುತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೋಬೇಕು. ಯಾಕಂದರೆ ಇದನ್ನು ನಾವು ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ಒಂದು ಸ್ವಲ್ಪನೂ ನೀರಿರಬಾರ್ದು. ಈ ಸ್ಟೆಪ್ ಮಾತ್ರ ತುಂಬ ಇಂಪಾರ್ಟೆಂಟು. ಟೊಮ್ಯಾಟೋಸ್ನ ನೀಟಾಗಿ ವಾಶ್ ಮಾಡಿ ಒರೆಸಿದಾದ್ಮೇಲೆ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಬಾಯ್ಲ್ ಮಾಡೋದ್ರಿಂದ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ನೆಸೆಸಿಟಿ ಏನೂ ಇಲ್ಲ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಸೈಜಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಸಾಕು. ಎಲ್ಲದನ್ನೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲ 1 kg ಟೊಮ್ಯಾಟೊನು ನಾನು ನೀಟಾಗಿ ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಮಗೆ ಈ ಚಟ್ನಿ ಮಾಡೋದಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಮೆಂತ್ಯ ತೊಗೋತಾ ಇದ್ದೀನಿ. ಟೊಮ್ಯಾಟೊ ಇಲ್ಲಿ 1/4 kg ಅಷ್ಟು ಇರೋದ್ರಿಂದ 1/4 ಸ್ಪೂನಷ್ಟು ಮೆಂತ್ಯ ತೊಗೊಳ್ತಾ ಇದ್ದೀನಿ. ಮತ್ತು 1.5 ಸ್ಪೂನಷ್ಟು ನಾನು ಸಾಸಿವೆನ ತೊಗೊಳ್ತಾ ಇದ್ದೀನಿ. ಮತ್ತು 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ. ಬೆಳ್ಳುಳ್ಳಿ ನೀವು ಎಷ್ಟು ಹಾಕಿದ್ರೂ ಪರವಾಗಿಲ್ಲ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ನಾವೇನು ತೊಗೊಂಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆ, ಅದನ್ನೆರಡನ್ನೂ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಆಯಿಲ್ ಹಾಕೋ ನೆಸೆಸಿಟಿ ಏನೂ ಇಲ್ಲ, ಸಪ್ರೇಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಸಾಸಿವೆ ಬೇಗ ಸಿಡಿ ಅಂತ ಸ್ಟಾರ್ಟ್ ಆಗುತ್ತಲ್ವ, ಅದಕ್ಕೆ ಸಪ್ರೇಟಾಗಿ ಎರಡನ್ನೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡಿಟ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಒಂದು ಬಾಣಲಿ ತೊಗೊಂಡು ಅದರಲ್ಲಿ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮ್ಯಾಟೋಸು, ಅದನ್ನೆಲ್ಲದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಈ ಟೊಮ್ಯಾಟೊ ಚಟ್ನಿನ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಆಲ್ಮೋಸ್ಟ್ 1.5 ಮಂತ್ ಇಟ್ಕೋಬೋದು. ಹೊರಗಡೆ ಇಟ್ಟರು ಕೂಡ 10 ಡೇಸ್ ಅಂತೂ ಏನೂ ಆಗಲ್ಲ. ಚೆನ್ನಾಗಿ ಆಯಿಲ್ ಹಾಕಿರ್ತೀವಲ್ಲ, ತುಂಬ ದಿನ ಇರುತ್ತೆ. ಟೊಮ್ಯಾಟೋಸ್ ಎಲ್ಲ ಹಾಕಿದಾದ್ಮೇಲೆ ನಾನಿಲ್ಲಿ ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ. ಅದು 1 ಹಿಡಿಯಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಅರಿಶಿನೂ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಥರ ವಾಟರ್ ಹಾಕೋಷ್ಟಿಲ್ಲ. ಈವನ್ ನಾವು ವಾಟರ್ ಹಾಕಿಲ್ಲ ಅಂದರೂ ಕೂಡ ನೀವು ನೋಡ್ಬೋದು, ಟೊಮ್ಯಾಟೊಲಿರೋ ವಾಟರೇ ತುಂಬ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಇದು ಎವಾಪ್ರೇಟ್ ಆಗೋವರೆಗೂ ನೀಟಾಗಿ ಬಾಯ್ಲ್ ಮಾಡಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬಾಯ್ಲ್ ಮಾಡ್ಕೊಳ್ಳಿ. ನಾನು ಇದನ್ನು ಮುಚ್ಚಿಟ್ಟು ಒಂದು 20 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಬಾಯ್ಲ್ ಮಾಡಿದೆ. ಈಗ ನೋಡ್ಬೋದು ನೀರೆಲ್ಲ ಫುಲ್ಲು ಬಿಟ್ಕೊಂಡಿದೆ. ಇದು ಮಾಡೋದಕ್ಕೆ ಸ್ವಲ್ಪ ಪೇಷನ್ಸ್ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ. ನಾನಿಲ್ಲಿ 1 kg ಟೊಮ್ಯಾಟೊ ಹಣ್ಣಿಗೆ ಒಂದು ದೊಡ್ಡ ನಿಂಬೆ ಹಣ್ಣಿನ ಸೈಜು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸ್ಬಿಟ್ಟು ಆ ರಸನ ಇದ್ರ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾವು ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಸಾಸಿವೆ ಮತ್ತು ಮೆಂತ್ಯನ, ಅದನ್ನು ಪೌಡರ್ ಮಾಡಿಕೊಂಡು ಆ ಮಿಕ್ಸ್ಚರ್ನ ಕೂಡ ನಾವು ಈ ಟೊಮ್ಯಾಟೊ ಪೇಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಮಾಡಬೇಕಾಗತ್ತೆ. ಇದು ಆಲ್ಮೋಸ್ಟ್ ಒಂದು 30 to 45 ಮಿನಿಟ್ಸ್ ಅಂತಲೂ ಟೈಮ್ ತೊಗೊಳುತ್ತೆ. ಈ ನೀರು ಏನು ಕಾಣ್ತಾ ಇದೆಯಲ್ಲ, ಆ ನೀರೆಲ್ಲ ಕೂಡ ನೀಟಾಗಿ ಎವಾಪ್ರೇಟ್ ಆಗಿಬಿಡಬೇಕು. ಈ ಟೈಮಲ್ಲೇ ಕೂಡ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಖಾರದ ಪುಡಿ ನಾನು ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮತ್ತು ಅದು ನಿಮ್ಮ ಇಷ್ಟ, ನಿಮಗೆ ಖಾರ ಜಾಸ್ತಿ ತಿನ್ನೋಂಗಿದ್ರೆ ಜಾಸ್ತಿನೂ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, 4 to 5 ಟೇಬಲ್ ಸ್ಪೂನು. ಇದೆಲ್ಲ ನೀಟಾಗಿ ನೀರು ಫುಲ್ಲು ಎವಾಪ್ರೇಟ್ ಆಗೋವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಫ್ಲೇವರ್ಗೆ ಈ ಟೈಮಲ್ಲೇ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಒಗ್ಗರಣೆ ಹಾಕಬೇಕಾದ್ರೂ ಸ್ವಲ್ಪ ಹಾಕ್ತೀನಿ, ಈಗಲೂ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಫುಲ್ಲು ನೀಟಾಗಿ ನೀರೆಲ್ಲ ಹೋಗೋವರೆಗೂ ನಾನು ಇದನ್ನು ಬಾಯ್ಲ್ ಮಾಡ್ಕೋತೀನಿ. ಇಲ್ಲಿ ಮುಚ್ಚಿಟ್ರೆ ನೀವು ನೀರೆಲ್ಲ ಹಾಗೆ ಒಳಗಡೆನೇ ಇದ್ಬಿಡುತ್ತೆ. ಓಪನ್ ಪ್ಯಾನಲ್ಲೇ ಬೇಯಿಸಿದ್ರೆ ಒಳ್ಳೆಯದು. ಇದನ್ನು ನಾನೊಂದು 40 ಮಿನಿಟ್ಸ್ ಅಷ್ಟು ಬೇಯಿಸ್ಬಿಟ್ಟು ಆಫ್ ಮಾಡಿಬಿಟ್ಟೆ. ಚೆನ್ನಾಗಿ ತಣ್ಣಗೆ ಆರೋಗಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ನೀಟಾಗಿ ರುಬ್ಬಾದ್ಮೇಲೆ ನಾನಿಲ್ಲಿ ಒಗ್ಗರಣೆ ಹಾಕೋದಕ್ಕೆ ಅಂತ ಒಂದು ಬಾಣಲಿ ಇಡ್ತಾಯಿದ್ದೀನಿ. ಆಗಲೇ ಹೇಳ್ದಂಗೆ ಇದು ತುಂಬ ದಿನ ಸ್ಟೋರ್ ಮಾಡೋದ್ರಿಂದ ನಾವು ಆಯಿಲ್ ಕಂಟೆಂಟ್ನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಟೀ ಕುಡಿತೀವಲ್ಲ ಕಪ್ಪು, ಅದ್ರ ತುಂಬ ಆಯಿಲ್ ಹಾಕಿದ್ದೀನಿ. ಆಯಿಲೆಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ಸಾಸಿವೆ ಹಾಕ್ತಾಯಿದ್ದೀವಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಅಂದಮೇಲೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಅದಾದಮೇಲೆ ಕರಿಬೇವಿನ ಸೊಪ್ಪು, ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಆಲ್ರೆಡಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಫ್ಲೇವರ್ಸು ತುಂಬ ಚೆನ್ನಾಗಿರುತ್ತೆ. ನಮಗಂತೂ ತುಂಬ ಇಷ್ಟ, ಅದಕ್ಕೆ ನಾನು 1 ಹಿಡಿಯಷ್ಟು ಹಾಕಿದ್ದೀನಿ. ಬೆಳ್ಳುಳ್ಳಿನ ಆದಷ್ಟು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾವು ಆಲ್ರೆಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಟೊಮ್ಯಾಟೋದು, ಅದನ್ನು ನೀಟಾಗಿ ಹಾಕ್ಕೋಬೇಕು. ಇದು ಸ್ವಲ್ಪ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಆದಷ್ಟು ಲೋ ಫ್ಲೇಮಲ್ಲೇ ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ.
ಆಯಿಲ್ ಈಗ ನಿಮಗೆ ಜಾಸ್ತಿನೇ ಕಾಣಿಸ್ತಿರ್ಬೋದು, ಬಟ್ ಒಂದು 10 ಇಂದ 15 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲೇ ಬಾಯ್ಲ್ ಮಾಡ್ಕೊಂಡಾದಮೇಲೆ ಎಣ್ಣೆ ಎಲ್ಲನೂ ಅದ್ರ ಜೊತೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ಈ ಟೈಮಲ್ಲಿ ನೀವು ಬೇಕಾದರೆ ಉಪ್ಪು, ಖಾರ, ಫ್ಲೇವರ್ಸ್ ಬೇರೆದೆಲ್ಲನೂ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಕೆಲವರು ಸ್ವಲ್ಪ ಬೆಲ್ಲನೂ ಹಾಕೋತಾರೆ, ಬಟ್ ನಮಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ, ಸೊ ನಾನು ಅದಕ್ಕೆ ಬೆಲ್ಲ ಅವಾಯ್ಡ್ ಮಾಡ್ತೀನಿ. ಇದೇ ಥರನೇ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಿದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೋದು. ಮತ್ತು ಇದನ್ನು ಒಂದು ಗ್ಲಾಸ್ ಅಥವಾ ಇಲ್ಲಾಂದರೆ ಪ್ಲಾಸ್ಟಿಕ್ ಕಂಟೈನರ್ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ತುಂಬ ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಇದನ್ನು ಬಿಸಿ ಬಿಸಿ ಅನ್ನ, ದೋಸೆ, ಇಡ್ಲಿ ಸಖತ್ ಕಾಂಬಿನೇಷನ್ ಇದು. ನೀವು ನೋಡ್ತಾ ಇರ್ಬೋದು ಕಲರ್ ಎಲ್ಲ ಸಖತ್ತಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು.